ಪಿಂಚಣಿ ಆಧಾರದ ಸಾಲಕ್ಕೆ ಕಟ್ ಆಗಿದ್ದ ಸ್ವಾತಂತ್ರ್ಯ ಹೋರಾಟಗಾರರ ಮಡದಿಯ ಕಿವಿ ಚೈನ್ ಕಾಸು ಮನೆಗೆ ಬಂತು ವಾಪಸ್ಸು. ಕನ್ನಡ ಮೀಡಿಯಂ ನ್ಯೂಸ್ ಸುದ್ದಿ ಇಂಪ್ಯಾಕ್ಟ್ಗೆ ಅಡ್ರೆಸ್ ಹುಡ್ಕೊಂಡು ಬಂದ್ರು ಕೋಣಂದೂರಿನ ಕೆನರಾ ಬ್ಯಾಂಕ್ ಮ್ಯಾನೇಜರ್. ಹೌದು, ಕಳೆದ ಶುಕ್ರವಾರ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರಿನ ಕೆನರಾ ಬ್ಯಾಂಕ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಪತ್ನಿಯ ಕಿವಿಯ ಓಲೆಯನ್ನ ಪಿಂಚಣಿ ಆಧಾರದ ಸಾಲಕ್ಕೆ ಅಡಮಾನ ಇಟ್ಟುಕೊಂಡ ಬಗ್ಗೆ ಮಾಧ್ಯಮದವರೊಂದಿಗೆ 87ರ ಹರೆಯದ ಬಡ ವೃದ್ಧೆ ತಮ್ಮ ಅಳಲನ್ನ ತೋಡಿಕೊಂಡ ಹಿನ್ನೆಲೆಯಲ್ಲಿ ವೃದ್ಧೆಗೆ ಕನಿಷ್ಠ ಗೌರವ ಹಾಗೂ ನ್ಯಾಯ ಕೊಡಿಸುವ ಸದುದ್ದೇಶದಿಂದ ವಿಸ್ತೃತ ವರದಿಯನ್ನ ಪ್ರಕಟಿಸಲಾಗಿತ್ತು. ವರದಿಗೆ ಎಚ್ಚೆತ್ತುಕೊಂಡಂತಹ ಕೋಣಂದೂರಿನ ಕೆನರಾ ಬ್ಯಾಂಕ್ ಮ್ಯಾನೇಜರ್ ನರೇಂದ್ರ ರವರು ಹೊಸನಗರ ತಾಲೂಕಿನ ಬಿಲ್ಲೇಶ್ವರ ಗ್ರಾಮದಲ್ಲಿರುವ ಸ್ವಾತಂತ್ರ್ಯ ಹೋರಾಟಗಾರನ ಮಡದಿ ಹಾಲಮ್ಮರವರ ಮನೆಗೆ ತೆರಳಿ ಬ್ಯಾಂಕ್ನಿಂದ ನಡೆದ ಅಚಾತುರ್ಯಕ್ಕೆ ಕ್ಷಮೆ ಕೋರಿ ಮಹಿಳೆ ಔಷಧಿಗಾಗಿ ಕಿವಿಯೋಲೆ ಅಡವಿಟ್ಟ ಹಣವನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಗ್ರಾಹಕರ ಖಾತೆ ನಿರ್ವಹಣೆ ಮೇನ್ ಸರ್ವರ್ನಲ್ಲಿ ನಡೆಯೋದರಿಂದ ವೃದ್ಧೆಯ ಖಾತೆಗೆ ಜಮಾಗೊಂಡಿದ್ದ ಹಣ ಅವರ ಪಿಂಚಣಿ ಆಧಾರ ಸಾಲಕ್ಕೆ ಜಮೆಯಾಗಿತ್ತು. ಆದರೆ ಮೇಲಧಿಕಾರಿಗಳು ಹಾಗೂ ತೀರ್ಥಹಳ್ಳಿ ಶಾಸಕ ಆರ್ ಜ್ಞಾನೇಂದ್ರ ಸೂಚನೆಯ ಮೇರೆಗೆ ನಮ್ಮ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅವರ ಹಣವನ್ನ ಹಿಂದಿರುಗಿಸ್ತಾ ಇದ್ದೇವೆ. ನಮಗೂ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಗೌರವವಿದೆ ಎಂದರು. ಇದರಲ್ಲಿ ಮೊನ್ನೆ ದಿನ ಬ್ಯಾಂಕಿಂದ ಒಂದು ಈ ಥರ ಸಮಸ್ಯೆ ಆಗಿತ್ತು. ಇದನ್ನು ಮ್ಯಾನೇಜರ್ ಬಂದು ಅದು ಅಜ್ಜಿದು ಸಮಸ್ಯೆಯನ್ನು ಬಗೆಹರಿಸಿ ನಮ್ಮ ಪೇಪರ್ನವರು ಎಲ್ಲ ಚಂದನ ಊರಿನವರೆಲ್ಲ ಸೇರಿ ಸಮಸ್ಯೆ ಬಗೆಹರಿಸಿ ಇವತ್ತು ಅಜ್ಜಿಗೆ ಒಂದು 6,000 ರೂಪಾಯಿ ದುಡ್ಡು ಮ್ಯಾನೇಜರೇ ಸ್ವಂತ ಅವರ ಇದರಲ್ಲಿ ಮಾಡಿಕೊಟ್ಟು ತಂದು ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಆಗಿತ್ತಲ್ಲ, ಈಗ ಅದು ಬಗೆಹರಿಸಿ ದುಡ್ಡು ಕೊಟ್ಟಿದ್ದೀವಿ. ಈಗ ಏನು ಮಾಡಲಿ, ಕುರ್ಚಿ ಹತ್ತಿಗಿದೆ ಆಯ್ತಲ್ಲ ಅಜ್ಜಿ. ಅದೀಗ ಅಮೌಂಟ್ ನಿಮಗೆ ಬೆಂಡಲ್ಲ ಇದೆ. ಈಗ ಅದು ಬೆಂಡಲ್ಲ ಇಲ್ಲ. ಈಗ ಅಮೌಂಟ್ ನಿಮಗೆ 6,000 ಕೊಡೋದಿತ್ತಲ್ಲ, ಕೊಟ್ಟಿದ್ದೀವಿ ಅವ್ರೀಗ. ಇದು ಪ್ರಾಬ್ಲಮ್ ಆಗಿತ್ತಲ್ಲ, ಅದು ಬಗೆಹರಿಸಿ ಕೊಟ್ಟಿದ್ದೀವಿ ಈಗ. ಬೆಂಡಲ್ಲೇ 1 ಕೋಟಿ ಮ್ಯಾನೇಜರಿಗೆ ಕೈ ಮುಗಿ ಅವರಿಗೆ ಮ್ಯಾನೇಜರಿಗೆ ಒಂದು ತಪ್ಪಾತ್ ಸರ್. ಅಲ್ಲ, ತಪ್ಪನ್ನೇ ಅವ್ರ ತಪ್ಪಾಗಿರೋದು, ನಿಮ್ದೆಲ್ಲ ತಪ್ಪಾಗಿರೋದು ಸರ್. ಒಂಚೂರು ಏನಾಗಿದೆ ಒಂಚೂರು ಹೇಳ್ಬಿಡಿ ಸರ್. ಹಾಗೆ ಏನಾಯ್ತು ಅಂತ ಸ್ವಲ್ಪ ಹೇಳ್ಬಿಡಿ ಸರ್. ಹಾಗೆ ಅದೇ ಈಗ ಅದೇ ಲೋನಿಂದ ಇದು ಮಾಡಿದ್ದೇನೆ, ರಿನ್ಯೂವಲ್ ಮಾಡಿ ಕೊಟ್ಟಿದ್ದೀವಿ ಅಂತ ಹೇಳ್ಬೇಕಾ ಇನ್ನು? ಈಗ ಅವರಿಗೆ ಅಮೌಂಟ್ ಏನದು 6,000 ರೂಪಾಯಿ ತಲುಪಿಸಿದ್ದೀರಾ? 6,000 ತಲುಪಿಸಿದ್ದೀವಿ. ಸರಿ ಸರ್, ಸರಿ, ಥ್ಯಾಂಕ್ ಯು. ಅಮೌಂಟನ್ನು ಕಟ್ಟಬೇಕು. ಇವರು ಗೋಲ್ಡ್ ಲೋನ್ ತೊಗೊಂಡಿರೋದು. ಇದು ಪಿಂಚಣಿ ಆಧಾರದ ಮೇಲೆ ಲೋನ್ ಬೇರೆ, ಗೋಲ್ಡ್ ಲೋನ್ ಬೇರೆ. ಆಮೇಲೆ ಇವರು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೊಡಲಿಲ್ಲ. ಔಷಧಿಗೆ ದುಡ್ಡು ಇಲ್ಲದೆ ಲಾಸ್ಟಿಗೆ ಇವ್ರ ಮಗಳಾದಂಥ ಶಕುಂತಲಾ ಹತ್ರ ಇವ್ರು ಹೋಗಿ ತಮ್ಮ ಕಷ್ಟನ ಹೇಳ್ಕೊಂಡ್ಮೇಲೆ ಅವ್ರ ಮಗಳು ಹೋಗಿ ಬ್ಯಾಂಕಲ್ಲಿ ವಿಚಾರಿಸಿದಾಗ ಇಲ್ಲ, ಆ ಲೋನು ಪಿಂಚಣಿ ಲೋನಿಗೆ ಕಟ್ ಮಾಡ್ಕೊಂಡಿದ್ದೀವಿ ಅಂಥೇಳಿ ಅವರಿಗೂ ಜೋರು ಮಾಡಿ ಹೊರಗೆ ಕಳಿಸಿದ್ರು. ಆನಂತರ ಶಕುಂತಲಾ ಅವರು ನಮಗೆ ಫೋನ್ ಕರೆ ಮೂಲಕ ಸಂಪರ್ಕ ಮಾಡಿದಾಗ ನಾವು ಸ್ಥಳಕ್ಕೆ ಹೋಗಿ ಕೆನರಾ ಬ್ಯಾಂಕಿಗೆ ಹೋಗಿ ವಿಚಾರಿಸಿದಾಗ ಕೆನರಾ ಬ್ಯಾಂಕ್ ನಮ್ಮ ಹತ್ರನೂ ಇಲ್ಲ, ಸಿಸ್ಟಮ್ ವ್ಯವಸ್ಥೆ ಬ್ಯಾಂಕಿನ ವ್ಯವಸ್ಥೆನೇ ಆಗಿದೆ, ಆ ಲೋನಿಗೆ ಕಟ್ಟಾಗಿದೆ, ಯಾವ ಕಾರಣಕ್ಕೂ ಹಣ ಕೊಡೋಕ್ಕೆ ಬರಲ್ಲ ಅಂತೇಳಿ ಹೇಳಿದ್ಮೇಲೆ ಅದ್ರ ಬಗ್ಗೆ ವಿಸ್ತೃತವಾದ ವರದಿ ಮಾಡಿದ್ಮೇಲೆ ಕೆನರಾ ಬ್ಯಾಂಕ್ DM ಅವ್ರ ಗಮನಕ್ಕೆ ತಂದ್ವಿ, AGM ಅವ್ರ ಗಮನಕ್ಕೆ ತಂದಮೇಲೆ ಅಲ್ಲಿಂದ ಅವರಿಗೆ ಪ್ರೆಸರ್ ಬಂದು ಆ ಶಾಸಕರಾದ ಆರ್ ಜ್ಞಾನೇಂದ್ರ ಅವರು ಬ್ಯಾಂಕ್ ಮ್ಯಾನೇಜರಿಗೆ ಫೋನ್ ಮಾಡಿ ಸ್ವತಂತ್ರ ಹೋರಾಟಗಾರರ ಪತ್ನಿಗೆ ಕನಿಷ್ಠ ಗೌರವ ಕೊಡಬೇಕು, ಅದು ಪ್ರತಿಯೊಬ್ಬರು ಕರ್ತವ್ಯ ಅಂತ ಹೇಳಿದ ಮೇಲೆ ಬ್ಯಾಂಕ್ ಮ್ಯಾನೇಜರ್ ಅವರು ಇವತ್ತು ಅಜ್ಜಿ ಮನೆಗೆ ಬಂದು ಇವರಿಗೆ ಆ ಹಣನ ಕೊಟ್ಟು ಕ್ಷಮೆ ಕೇಳ್ಕೊಂಡು ಹೋಗಿದ್ದಾರೆ. ಈಗ ಅಜ್ಜಿಗೆ ಖುಷಿ ಆಗಿದೆಯಾ? ನಿಮ್ಗೆ ಖುಷಿ ಇದೆಯಾ? ದುಡ್ಡು ಕೊಟ್ಟಿದ್ದಾರೆ ನಿಮಗೆ? ದುಡ್ಡು ಬಂತ ನಿಮಗೆ? ಬಂತಲ್ವಾ? ಖುಷಿ ಆಯ್ತಾ ನಿಮಗೆ? ಇನ್ಮೇಲೆ ಪಿಂಚಣಿ ಹಣ ನಿಮ್ಮ ಲೋನಿಗೆ ಕಟ್ ಮಾಡ್ಕೊಳಲ್ಲ, ಬ್ಯಾಂಕ್ನವ್ರು ಹೇಳಿದ್ದಾರೆ. ಆಯ್ತಾ? ಹಂಗೆ ಸಮಸ್ಯೆ ಆದರೆ ನಮಗೆ ಫೋನ್ ಮಾಡ್ರಿ, ಯಾವಾಗ ಫೋನ್ ಮಾಡಿದ್ರು ಬರ್ತೀವಿ. ಆಯ್ತಾ? ಖುಷಿ ಇದೆಯಾ? ಬರಲಾ? ಬಿಲ್ಲೇಶ್ವರ ಗ್ರಾಮದ ಹಾಲಮ್ಮ ಎನ್ನುವರಿಗೆ ಕೆನರಾ ಬ್ಯಾಂಕ್ ಕೋಣಂದೂರು ಶಾಖೆಯಲ್ಲಿ ಪಿಂಚಣಿ ಹಣ ಬರ್ತಾ ಇರುತ್ತೆ. ಅವರಿಗೆ ಕಳೆದ 3-4 ತಿಂಗಳಿಂದ ಪಿಂಚಣಿ ಹಣ ಬರ್ತಾ ಇರೋದು ಸರ್ಕಾರದ ವೈಫಲ್ಯ ಹೊರತು ಈ ಹಾಲಮ್ಮನವರ ವೈಫಲ್ಯ ಅಲ್ಲ, ಇವ್ರ ಪ್ರಾಬ್ಲಮ್ ಅಲ್ಲ. ಇವ್ರು ಏನು ಮಾಡ್ತಾರೆ, 4-5 ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ ಅಂಥೇಳಿ ಔಷಧಿ ತಗೊಳ್ಳೋಕ್ಕೋಸ್ಕರ ತಮ್ಮ ಕಿವಿಯಲ್ಲಿದ್ದಂಥ ಓಲೆನ ತೊಗೊಂಡೋಗಿ ಅದೇ ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡ್ತಾರೆ. ಪ್ಲೆಡ್ಜ್ ಮಾಡಿದವಾಗ ಆ ಬ್ಯಾಂಕಲ್ಲಿ ಇವರಿಗೆ ಪಿಂಚಣಿ ಆಧಾರದ ಮೇಲೆ 1 ಲಕ್ಷ ಲೋನ್ ಕೊಟ್ಟಿರ್ತಾರೆ. ಆ ಪಿಂಚಣಿ ಹಣನ ಲೋನಿಗೆ ಕಟ್ ಮಾಡಬೇಕು ಬಿಟ್ಟರೆ ಈ ಅಡ ಇಟ್ಟಿರೋ ಚಿನ್ನನ ಅವರು ಕಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಆದರೂ ಬ್ಯಾಂಕ್ ಮ್ಯಾನೇಜರ್ ಏನು ಮಾಡಿದರು, ಇವ್ರು ಚಿನ್ನನ ಮಲೆನಾಡಿನ ರೈತರ ಗೋಳು